ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಹೂವು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಅರಳುತ್ತೆ. ಬಿದ್ದೋಗ್ಬಿಟ್ಟಿದೆ. ಬೆಳಗ್ಗೆ ಕಿತ್ಕೋಬೇಕಿದ್ರೆಲ್ಲ ಬಿದ್ದೋಗ್ಬಿಟ್ಟೈತೆ. ಈ ರೀತಿ ಇದೆ. ಎಷ್ಟು ಮಗ್ಬಿಟ್ಟಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಬಿಟ್ಟಿದೆ ಅಂದರೆ ತುಂಬ ಬಿಟ್ಟಿದೆ. ಇಷ್ಟು ದಪ್ಪ ಮಗ್ಗಿರುತ್ತೆ. ಆಮೇಲೆ ಅರಳುತ್ತೆ. ತುಂಬ ಇದೆ. ಅಂದರೆ ನಾನು ಎಲೆ ಎಲ್ಲ ಏನೂ ತೆಗೆದಿರಲಿಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟೆಷ್ಟು ದೊಡ್ಡ ಮಗ್ಗಿದೆ ಅಂತ. ನೋಡಿ ಎಷ್ಟು ದೊಡ್ಡ ದೊಡ್ಡ ಮಗ್ಗಿದೆ ಅಂತ. ಕಿತ್ತಿಟ್ರೆ ಅರಳುತ್ತೇನೋ. ನಾನಂತೂ ಯಾವತ್ತೂ ಕಿತ್ಕೊಂಡು ಇಟ್ಟಿಲ್ಲ. ಇಷ್ಟೊಂದಿದೆ ನೋಡಿ. ಈ ಗಿಡ ನಾನು ನರ್ಸರಿನಲ್ಲಿ ತಂದಿದ್ದು. ಮಂಗಳೂರಿಂದ ಬರಬೇಕಿದ್ರೆ ಫುಲ್ಲು ಮೇಲೆ ಹಬ್ಬಿಸ್ಬಿಟ್ಟಿದ್ದೆ. ಒಂದು ಸಾರಿ ಯಾರೋ ಹೇಳಿದ್ರು ಮಲ್ಲಿಗೆ ಗಿಡಕ್ಕೆ ಬೇಗ ಹಾವು ಬರುತ್ತೆ ಅಂತ ಹೇಳಿ. ಅದಕ್ಕಾಗಿ ಕಟ್ ಮಾಡಿ ಹೀಗೆ ಎಷ್ಟು ಸಿಗುತ್ತೋ ಅಷ್ಟು ಸಿಗಲಿ ಅಂತ ಹೇಳಿಬಿಟ್ಟು ಹೀಗೆ ಬಿಟ್ಟಿದ್ದೀನಿ. ಆದರೂ ಒಂಥರ ಭಯ ಇದೆ ಒಳಗಡೆ ಬರಲಿಕ್ಕೆ. ಎಷ್ಟು ಮಗ್ಬಿಟ್ಟಿದೆ. ಎಲ್ಲ ಮೇಲೆಲ್ಲ ಬಿಟ್ಟಿದೆ, ಒಳಗಡೆ ಎಲ್ಲ ಬಿಟ್ಟಿದೆ, ಕಾಣಲ್ಲ. ಬೆಳಗ್ಗೆ ಹೊತ್ತು ಅರಳಿದಾಗ ಗೊತ್ತಾಗುತ್ತೆ. ಇದ್ರೊಳಗೆಲ್ಲ ಪಕ್ಷಿ ಗೂಡು ಕಟ್ಕೊಂಡ್ಬಿಡುತ್ತೆ ಯಾವಾಗ್ಲೂ. ಈ ಸಲ ಇಲ್ಲ ಅಷ್ಟೇ. ಹಾಗೆ ದಾಸವಾಳ ಬಿಟ್ಟಿದೆ. ಇಷ್ಟೊಂದಿದೆ. ನನಗಂತೂ ಮಲ್ಲಿಗೆ ಹೂವು ಇಷ್ಟ. ಈ ಪಾಟಲ್ಲಿ ಸಿಂಗಲ್ ಪೆಟಲ್ ಬರುತ್ತಲ್ಲ, ಮಾಮೂಲಿ ನಾಟಿದು ಬರುತ್ತಲ್ಲ ಮಲ್ಲಿಗೆ, ಅದಿರೋದಿಲ್ಲಿ ಪಾಟಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ನೆಲಕ್ಕೆ ಹಾಕಬೇಕು. ಇಲ್ಲಿ ಮರಳೆ ಹೂವಿನ ಗಿಡ ಇದೆ. ಇದನ್ನು ಆ್ಯಕ್ಚುಲಿ ನಾನು ಮೇಲೆ ಹಬ್ಬಿಸ್ಬೇಕು ಅಂತಲೇ ತೊಗೊಂಡು ಬಂದೆ. ಆದರೆ ಭಯಕ್ಕೆ ನಾನು ಹಾಕಿಲ್ಲ. ಒಳಗಡೆ ಬಂದರೆ ಪೊದೆ ಟೈಪ್ ಆಗಿಬಿಟ್ಟಿದೆ. ಎಲ್ಲ ಫುಲ್ಲು ಬರ್ತಿದ್ದಂಗೆ ಒಳಗಡೆ ಬರಲಿಕ್ಕೆ ಭಯ ಆಗುತ್ತೆ. ಒಂದರಮ್ಮ ಎಲ್ಲ ಜುಮ್ ಅನ್ನತ್ತೆ. ಗ್ರಾಸ್ ಎಲ್ಲ ಸುಮಾರು ಒಣಗೋಗಿದೆ. ಇಲ್ಲಿ ಎಲೆಗಳೆಲ್ಲ ಸಿಕ್ಕಾಬಿಟ್ಟೆ ಈಗ ಉದುರುತ್ತಾ ಇದೆಯಲ್ಲ, ಹಾಗಾಗಿ. ಆಮೇಲೆ ಇಲ್ಲೊಂದು ಮಲ್ಲಿಗೆ ಗಿಡ ಹಾಕಿದ್ದೀನಿ. ಇದು 5 ಸುತ್ತಿನ ಮಲ್ಲಿಗೆ. ಒಂದು 3-4 ಗಿಡ ಹಾಕಿದ್ದೆ. ಟೆರೆಸ್ಸು ಕಿತ್ಕೊಂಡು ಹೊಟ್ಟೋದೆ. ಅದ್ರದ್ದು ದಸಿ ಇತ್ತು, ಅದರಿಂದ ಅದು ಬಂದಿದೆ. ಅದು ಬರಲಿ ಅಂದ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಇಲ್ಲೊಂದು ದಾಸವಾಳ ಕಟ್ಟಿಂಗ್ಸ್ ಹಾಕಿದ್ನಲ್ಲ, 2 ಪಾಟಲ್ಲೂ ಬಂದಿದೆ. ವೀಳ್ಯದೆಲೆ ಬಳ್ಳಿ ಮೇಲಿಂದ ಮೇಲೆ ಕಟ್ಟಿದ್ದೆ, ಬಿದ್ದೋಗ್ಬಿಟ್ಟಿದೆ. ಒಂದೊಂದು ವೀಳ್ಯದೆಲೆ ಗಿಡ ಇಷ್ಟಿಷ್ಟು ಅಗಲ ಇದೆ ನೋಡಿಪ್ಪ. ಇದು ಸ್ಫಟಿಕ ಗಿಡ, ಬೇಬಿ ಪಿಂಕ್. ಈ ಸಲ ಜಾಸ್ತಿ ಬಿಟ್ಟಿಲ್ಲ, ಆದರೂ ಇಟ್ಕೊಂಡಿದ್ದೆ ಬಿಡುತ್ತೇನೋ ಅಂತ. ಒಂದು 5-6 ಈ ರೀತಿ ಬಿಡ್ತು. ಅಮ್ಮ ಮನೆಯಲ್ಲಿದೆ. ತುಂಬ ಚೆನ್ನಾಗಿದೆ ಅದು. ಸ್ಫಟಿಕ ಜಾಸ್ತಿ ಬಿಡುತ್ತೆ. ಇದನ್ನು ಫುಲ್ಲು ಬೇರೆ ಸಮೇತ ತೆಗೆದುಬಿಟ್ಟು ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತೆಗೆದುಬಿಡ್ತೀನಿ. ನಾಳೆ ಕಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದ್ದೀನಿ. ತೆಗೆದುಬಿಡಬೇಕು. ಇದು ಸಿಂಗಲ್ ಪೆಟಲ್ ದಾಸವಾಳ. ಡೈಲಿ ನೀರು ಹಾಕಬೇಕು, ಇಲ್ಲಾಂದರೆ ಬೇಗ ಒಣಗೋಗುತ್ತೆ. ಇದು ಚೆಂಡು ಗಿಡ 4 ಬ್ಯಾಚು 5 ಬ್ಯಾಚ್ ಹಾಕಿದ್ದೀನಿ. ಮೇಲ್ಗಡೆ ಟೆರೆಸಲ್ಲಿ ಹೂ ಬಿಟ್ಟು ಒಣಗೋಯ್ತು. ಅದೇ ಗಿಡ ತಂದು ಇಲ್ಲಿ ಹಾಕಿದೆ. ಈಗ ಒಂಥರ ಹಿಂಗೆ ಬಂದಿದೆ. ಹೊರ್ಗಡೆ ಹಾಕಿದ್ದೆ, ಅದು ಈಗ ಹೂ ಬಿಡ್ತಾಯಿದೆ. ಪಾಟಲ್ಲಿ ಹಾಕಿರೋದು ದೊಡ್ಡದಾಗಿ ಬೆಳೆದಿದೆ, ಹೂ ಬಿಟ್ಟಿಲ್ಲ. ಏನೋ ಮಣ್ಣಿಂದೇನೋ ವ್ಯತ್ಯಾಸ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಇದು ಡಬಲ್ ಕಲರ್ ಸ್ಫಟಿಕ. ಚೆನ್ನಾಗಿ ಚಿಗುರುತ್ತಾ ಇದೆ. ಹೂ ಈಗ ಬಿಟ್ಟಿಲ್ಲ, ಮುಂದಕ್ಕೆ ಬಿಡ್ಬೋದೇನೋ ಚೆನ್ನಾಗಿ ಅಂತಂದ್ಬಿಟ್ಟು ಇದೊಂದು ಕಟ್ ಮಾಡಲ್ಲ. ಇದನ್ನಂತೂ ಸಿಕ್ಕಾಪಟ್ಟೆ ಬೇಜಾರು. ಈ ಸ್ಫಟಿಕ ಗಿಡ ಬೇಬಿ ಪಿಂಕು, ಇದನ್ನು ಕಟ್ ಮಾಡ್ತೀನಿ. ಇದು ಮಲ್ಲಿಗೆ ಹೂವು ಬಿಟ್ಟ ಆದಮೇಲೆ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅರಳಿದಾಗ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅರಳಿದಾಗ ಮತ್ತು ಸಂಜೆ ಟೈಮ್ ಅಂತೂ ನಿಜ ಎಷ್ಟು ಗಮ್ಮಂತಿರುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಒಂದಿನ ಮಗ್ಗನ್ನು ಬಿಡಿಸಿ ಇಟ್ಟು ನೋಡಬೇಕು. ನನಗೂ ಗೊತ್ತಿಲ್ಲ ಅರಳುತ್ತೋ ಏನು. ಅರಳುತ್ತೆ. ದಪ್ಪ ಮಗ್ಗು ಈ ಥರ ಇರುತ್ತಲ್ಲ, ಆ ಮಗ್ಗೆಲ್ಲ ಕಿತ್ಕೊಂಡು ಇಟ್ಟರೆ ಅರಳುತ್ತೆ. ನನಗದು ಏನೋ ಅಭ್ಯಾಸ ಇಲ್ಲ. ಸಂಜೆ ಟೈಮು ಮಲ್ಲಿಗೆ ಮಗ್ಗಿತ್ತು. ಇದನ್ನು ಮಾತ್ರ ದುಂಡು ಮಲ್ಲಿಗೆ, ಮರಳೆ ಹೂವು ಎಲ್ಲ ಕಿತ್ಕೊಂಡು ಬಿಡ್ತೀನಿ. ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಸಂಜೆ ಟೈಮು. ಇದನ್ನು ಹಾರ್ವೆಸ್ಟ್ ಮಾಡಿಲ್ಲ ಯಾವತ್ತು. ಇವತ್ತು ಒಂದು 3/4 ಮೊಳ ಸಿಕ್ಕಿತ್ತು. ತುಂಬ ಚೆನ್ನಾಗಿತ್ತು.
ನಮ್ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಅವರಿಗೆ ಒಂದು ಸ್ವಲ್ಪ ಕೊಟ್ಟೆ. ತುಂಬ ಖುಷಿ ಆಯಿತು. ಬಂದಿದ್ದ ತಕ್ಷಣ ಒಂದು ಹೂವು ಕಿತ್ತಿ ಜುಟ್ಟಲ್ಲಿ ಇಟ್ಕೊಂಡು ಒಳಗಡೆ ಬರ್ತಾಳೆ ಅವಳು. ನನಗಂತೂ ತುಂಬ ಖುಷಿ ಆಯಿತು. ನಾನು ಹೊಸ್ಲಿಗೆಲ್ಲ ಇಟ್ಟಿರ್ತೀನಲ್ಲ, ಗಮ್ಮಂತಿರತ್ತೆ. ರಾಯರ್ ಫೋಟೋಗೆ ಜಾಸ್ತಿ ಹಾಕೋದು ನಾನು. ಇದು ಫುಲ್ಲು 2 ಬ್ಯಾಚ್ 3 ಬ್ಯಾಚ್ ಬಿಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ಗಿಡ ತುಂಬ ಸೆನ್ಸಿಟಿವ್ ಇದೆ. ಈ ರೀತಿ ಮಧ್ಯೆ ಮಗ್ಬಿಟ್ಟಿರೋದೇ ಮುರಿದೋಗುತ್ತೆ. ಇದನ್ನು ಚೇರ್ ಇಟ್ಕೊಂಡು ಬಿಡಿಸ್ಕೊಳ್ಬೇಕು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.